ಅಕ್ರಮ ಕಿಡ್ನಿ ಕಸಿ ಜಾಲ ಭೇದಿಸಿದ ಪೊಲೀಸ್ ತಂಡಕ್ಕೆ ಶಹಬಾಸ್ಗಿರಿ. ಸಂಸದ ರಾಜೀವ್ ಚಂದ್ರಶೇಖರ್ರಿಂದ 1 ಲಕ್ಷ ರೂಪಾಯಿ ಬಹುಮಾನ. ಅಧಿಕಾರಿಗಳ ಕಾರ್ಯವೈಖರಿಗೆ ಮೆಚ್ಚುಗೆ. ಸ್ನೇಹಿತನ ಮಗಳ ಮೇಲೆಯೇ ಬೀರಿದ ಕಾಮದೃಷ್ಟಿ. ಮಲಗಿದ್ದ ಬಾಲಕಿ ಮೇಲೆ ಅತ್ಯಾಚಾರ. ಬೆಂಗಳೂರಿನ ಕೆಆರ್ಪುರಂನಲ್ಲಿ ಘಟನೆ. ಗುಜರಿ ವ್ಯಾಪಾರಿ ಅಜೀಜ್ ಹತ್ಯೆ ಪ್ರಕರಣ. ಡಿಜೆಹಳ್ಳಿ ಪೊಲೀಸರಿಂದ ಆರೋಪಿ ಯಾಸಿನ್ ಬಂಧನ. ಆಪಾದಿತನಿಂದ ಹತ್ಯೆಗೆ ಬಳಸಿದ್ದ ಮಾರಕಾಸ್ತ್ರಗಳು ವಶ. ದರ ಪರಿಷ್ಕರಣೆದಾರರಿಂದ ಡಬಲ್ ದರ ವಸೂಲಿ. ಸಿಟ್ಟಿಗೆದ್ದ ಆಟೋ ಚಾಲಕರಿಂದ ಪ್ರತಿಭಟನೆ. ವಿಷಯ ಅರಿತು ಸ್ಥಳದಿಂದ ಕಾಲ್ಕಿತ್ತ ಸಿಬ್ಬಂದಿ. ಅಮ್ಮನ ಆಸೆ ಈಡೇರಿಸಿದ ಪುತ್ರ. ಅನಾಥೆಗೆ ಬಾಳು ಕೊಟ್ಟ ಯುವಕ. ನವದಂಪತಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ 20,000 ಉಡುಗೊರೆ. ರಾಮನಗರ ಜಿಲ್ಲೆಯಲ್ಲಿ ನಡೆದಿದ್ದ ಅಕ್ರಮ ಕಿಡ್ನಿ ಮಾರಾಟ ದಂಧೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಪ್ರಕರಣ ಭೇದಿಸಿದ ರಾಮನಗರ ಜಿಲ್ಲೆಯ ಪೊಲೀಸರಿಗೆ ಸಂಸದ ರಾಜೀವ್ ಚಂದ್ರಶೇಖರ್ ಇಂದು 1 ಲಕ್ಷ ಬಹುಮಾನ ವಿತರಿಸಿದ್ರು. ಸಂಸದರ ಈ ಕಾರ್ಯಕ್ಕೆ ಹಿರಿಯ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಕಿಡ್ನಿ ಕಸಿ ಜಾಲ ಭೇದಿಸಿ 7 ಆರೋಪಿಗಳನ್ನು ಬಂಧಿಸಿದ ಪೊಲೀಸ್ ತಂಡಕ್ಕೆ ರಾಜ್ಯಸಭೆ ಸದಸ್ಯ ರಾಜೀವ್ ಚಂದ್ರಶೇಖರ್ ಇವತ್ತು 1 ಲಕ್ಷ ರೂಪಾಯಿ ಬಹುಮಾನ ವಿತರಿಸಿದರು. ಸಮಾಜದ ನೈತಿಕ ಸ್ವಾಸ್ಥ್ಯವನ್ನೇ ಹಾಳು ಮಾಡಿ ಅಮಾಯಕರ ಆರ್ಥಿಕ ಅನಿವಾರ್ಯತೆಗಳನ್ನು ದುರುಪಯೋಗಪಡಿಸಿಕೊಳ್ತಾ ಇದ್ದ ಅಕ್ರಮ ಕಿಡ್ನಿ ಕಸಿ ಜಾಲ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿತು. ಖಾಸಗಿ ಆಸ್ಪತ್ರೆಗಳ ದುರಾಸೆಯಿಂದ ಈ ಜಾಲ ವ್ಯಾಪಕವಾಗಿ ಹಬ್ಬಿತ್ತು. ಇದನ್ನ ಪತ್ತೆ ಹಚ್ಚುವಲ್ಲಿ ರಾಮನಗರ ಜಿಲ್ಲಾ ಪೊಲೀಸರು ಕಳೆದ 9 ತಿಂಗಳ ಹಿಂದೆ ಯಶಸ್ವಿಯಾಗಿದ್ರು. ಪೊಲೀಸರಿಗೆ ಪ್ರೋತ್ಸಾಹ ರೂಪದಲ್ಲಿ ಬಹುಮಾನ ಘೋಷಿಸಿದ್ದ ಸಂಸದ ರಾಜೀವ್ ಚಂದ್ರಶೇಖರ್ ಇವತ್ತು ಕೇಂದ್ರ ವಲಯ ಐಜಿಪಿ ಉಲ್ಫತ್ ಹುಸೇನ್ ಕಚೇರಿಯಲ್ಲಿ ಕುಂಬಳಗೂಡು ಪೊಲೀಸರಿಗೆ 1 ಲಕ್ಷ ರೂಪಾಯಿ ಬಹುಮಾನ ವಿತರಿಸಿದರು. ನಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಇವರಿಗೆ, ರಾಜೀವ್ ಚಂದ್ರಶೇಖರ್ ಅವರಿಗೆ ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕಂದರೆ ಒಳ್ಳೆ ಕೆಲಸ ಆದಮೇಲೆ ಅದನ್ನು ರೆಕಗ್ನೈಸ್ ಮಾಡೋದು ಭಾಳ ಮುಖ್ಯ ಆದದ್ದು. ಇದನ್ನು ಇವರು ರೆಕಗ್ನೈಸ್ ಮಾಡಿ ಒಳ್ಳೆ ಕೆಲಸ ಮಾಡಿದವರಿಗೆ ಬಂದು ಬಹುಮಾನ ಕೊಟ್ಟಿದ್ದಾರೆ. ಬೆನ್ನು ತಟ್ಟಿದ್ರೆ ಪೊಲೀಸರು ಇನ್ನೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ನಗರದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಮಾನವ ಅಂಗಾಂಗ ಕಸಿ ಕಾಯ್ದೆಯ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಅಂಗಾಂಗ ಕಸಿ ನಡೀತಾ ಇದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಈ ಹಿಂದೆ ರಾಜೀವ್ ಚಂದ್ರಶೇಖರ್ ಹಲವು ಬಾರಿ ಒತ್ತಾಯಿಸಿದ್ರು. ಅಂದಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೂ ಕೂಡ ಈ ಬಗ್ಗೆ ಸಂಸದರು ಪತ್ರ ಬರೆದಿದ್ರು. ಕುಂಬಳಗೂಡು ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್, ಸಬ್ ಇನ್ಸ್ಪೆಕ್ಟರ್ಗಳಾದ ದೀಪಕ್ ಭಾಸ್ಕರ್ ಮತ್ತು ಇತರೆ ಸಿಬ್ಬಂದಿಗೆ ಬಹುಮಾನ ವಿತರಿಸಿ ಅಭಿನಂದಿಸಿದ್ರು. ಇವತ್ತು ಬೆಂಗಳೂರು ರಾಜ್ಯಸಭಾ MP ಶ್ರೀ ರಾಜೀವ್ ಚಂದ್ರಶೇಖರ್ ಅವರು ರಾಮನಗರ ಜಿಲ್ಲಾ ಪೊಲೀಸ್ಗೆ ಕಳೆದ 2012 ಇಸ್ವಿಯಲ್ಲಿ ಒಂದು ಪತ್ತೆಯಾದೊಂದು ಕಿಡ್ನಿ ಪ್ರಕರಣಕ್ಕೆ ಸಂಬಂಧಪಟ್ಟ 1 ಲಕ್ಷದ ನಾವು ಬಹುಮಾನ ಕೊಟ್ಟಿದ್ದಾರೆ. ಸಾಹೇಬರು ಒಂದು ಓಪನ್ ಆಗಿ ಎಲ್ಲರ ಸಮಕ್ಷ ನಮಗೆ ಉತ್ತೇಜನ ಕೊಟ್ಟಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಕೆಲಸದು ತುಂಬ ಒತ್ತಡ ಇರ್ತದೆ. ಆದರೂ ಕೂಡ ನಮ್ಮ ಆಫೀಸರ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಬಟ್ ಸಾಮಾನ್ಯವಾಗಿ ಈ ಒಳ್ಳೆ ಕೆಲಸಕ್ಕೆ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಜನರಲ್ ಪಬ್ಲಿಕ್ಕಿಂದ ಅಥವಾ ಬೇರೆ ಡಿಪಾರ್ಟ್ಮೆಂಟ್ಸಿಂದ ಇಷ್ಟು ನಮಗೆ ಪ್ರೋತ್ಸಾಹ ಸಿಗೋದಿಲ್ಲ. ಸೊ ಈ ಸಾಹೇಬರು ಏನು ರಿವಾರ್ಡ್ ಕೊಟ್ಟಿದ್ದಾರೆ, ಇದರಿಂದ ಎಲ್ಲರಿಗೆ ತುಂಬ ಉತ್ತೇಜನ ಇದೆ ಮತ್ತು ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡೋದೊಂದು ಆಸೆ ಇದೆ. ಸಂಸದರು ಪೊಲೀಸರಿಗೆ ನೀಡಿದ ಈ ಪ್ರೋತ್ಸಾಹ ಪೊಲೀಸ್ ಅಧಿಕಾರಿಗಳಲ್ಲಿ ಸಂತಸ ಮೂಡಿಸಿತು. ಸಂಸದ ರಾಜೀವ್ ಚಂದ್ರಶೇಖರ್ ಅವರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತವಾಯಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆ ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಸ್ನೇಹಿತ ಅಂತ ಹೇಳ್ತಾ ಸ್ನೇಹಿತನ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದ ಪಾಪಿಯೊಬ್ಬ ಸ್ನೇಹ ಅನ್ನೋ ಪದಕ್ಕೆ ಕಳಂಕ ತಂದಿದ್ದಾನೆ. ಮಾಡಿದ ತಪ್ಪಿಗೆ ಇದೀಗ ಪೊಲೀಸ್ ಅತಿಥಿಯಾಗಿ ಕಂಬಿ ಎಣಿಸ್ತಿದ್ದಾನೆ.
ಚೆಲ್ಲಾಡಿರುವ ರಕ್ತದ ಕಲೆಗಳು, ಚಲ್ಲಾಪಿಲ್ಲಿಯಾಗಿರುವ ಗಾಜಿನ ಚೂರು. ಅಂದಹಾಗೆ ಈ ದೃಶ್ಯ ಕಂಡುಬಂದಿದ್ದು ನಗರದ ಕೆಆರ್ಪುರಂನ ಮನೆಯೊಂದರಲ್ಲಿ. ಇಷ್ಟಕ್ಕೂ ಈ ಘಟನೆಗೆ ಕಾರಣ ನಿನ್ನೆ ರಾತ್ರಿ ನಡೆದ ಗುಂಡಿನ ಪಾರ್ಟಿ. ಸ್ನೇಹಿತರಾದ ಬಾಬು ಹಾಗೂ ದಾದು ಇಬ್ಬರು ತಡರಾತ್ರಿವರೆಗೂ ಪಾರ್ಟಿ ಮಾಡಿದ್ದಾರೆ. ಪಾರ್ಟಿಯ ನಶೆಯಲ್ಲಿದ್ದ ಬಾಬು ದಾದುವಿನ 11 ವರ್ಷದ ಮಗಳ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಅಂತ ತಂದೆ ಮಗಳು ಆರೋಪಿಸಿದ್ದಾರೆ. ಈ ಸಂಬಂಧ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಏನೋ ಅಕಸ್ಮಾತ್ ಹಂಗೆ ಆಯಿತು ಅಂತ ನನ್ನ ಮಗಳು ನನಗೆ ಹೇಳಲು ನಾನು ಇಮಿಡಿಯೇಟ್ಲಿ ಅವ್ರವ್ರಿಗೆ ಹೇಳಿದೆ. ಬೀದಿಯವ್ರಿಗೆ ನಾನು ಹೇಳಿಲ್ಲ, ಯಾವ ಕಮಿಟಿಯವ್ರಿಗೆ ಯಾವ ಬೀದಿಯವ್ರಿಗೂ ನಾನು ಹೋಗಿ ಹೇಳಿಲ್ಲ ಈ ಥರ ಆಯಿತು ನನ್ನ ಮಗುಗಂತ. ನನಗೆ ಕೋಪ ಬಂತು, ನಾನೇ ಹೊಡೆದೆ ಅವನಿಗೆ. ಇಲ್ಲೂ ಹೊಡೆದಿದ್ದೀನಿ, ರಕ್ತನೂ ಬಂದಿದೆ ಅವನಿಗೆ. ಇಲ್ಲ ಇವನಿಗೆ ಈ ಆರೋಪಿಗೆ ನಾನು ಹೊಡೆದಿದ್ದೀನಿ, ಬಾಬು ಅಂತ ಏನಲ್ಲ ಅವ್ನಿಗೆ ಹೊಡೆದಿದ್ದೀನಿ. ಸದ್ಯ ಅಸ್ವಸ್ಥ ಬಾಲಕಿಗೆ ಪೊಲೀಸರು ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಆರೋಪಿ ಬಾಬುವನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಆದರೆ ಈ ಬಗ್ಗೆ ಬಾಬುವಿನ ಪತ್ನಿ ಹೇಳೋದೇ ಬೇರೆ. ತನ್ನ ಮಗಳಂತೆ ಇರುವವಳ ಮೇಲೆ ಹೇಗೆ ಅತ್ಯಾಚಾರವೆಸಗಲು ಸಾಧ್ಯ ಅಂತ ಪ್ರಶ್ನಿಸುತ್ತಿದ್ದಾರೆ. आपको घर में रूम में सोए तो हमें इधर सोते बेडरूम में, बच्चे उधर और सोते, हमें इधर सोते. क्योंकि हमारे यजमान ऐसे काम भी गलत काम नहीं कर पाते. कल क्या हुआ? हमारे यजमान रेप करेगा को बोल. उसके सर पर 2 बेको बच्चे हैं, उससे बड़े बड़े ही बेको बच्चे हमारे यजमान को. वो नो ऐसा गलत काम कर ही नहीं सकते हो ना. ಬಾಬು ಕುಡಿದ ಮತ್ತಿನಲ್ಲಿ ಸ್ನೇಹ ಮರೆತು ಇಂತಹ ಹೇಯ ಕೃತ್ಯವೆಸಗಿರೋದು ಸ್ನೇಹಕ್ಕೆ ತಂದ ಕಳಂಕ ಎಂದರೆ ತಪ್ಪಾಗಲಾರದು. ಒಟ್ನಲ್ಲಿ ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಂಶ ಹೊರಬರಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್. ಅವರಿಬ್ರು ಕುದುರೆ ಜೂಜು ಆಡುವಾಗ ಪರಿಚಯವಾಗಿದ್ರು. ಎಷ್ಟು ಬೇಗ ಅವರ ಸ್ನೇಹ ಪರಿಚಯವಾಯಿತೋ ಅಷ್ಟೇ ಬೇಗ ಅವರ ಸ್ನೇಹ ಸಾವಿನೊಂದಿಗೆ ಅಂತ್ಯವಾಗಿದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಹೀಗೆ ಸಭ್ಯನಂತೆ ಬರ್ತಿರೋ ಈತ ಯಾಸಿನ್ ಪಾಷಾ, ಬೆಂಗಳೂರಿನ HSR ಲೇಔಟ್ ನಿವಾಸಿ. ಕೆಲ ತಿಂಗಳುಗಳ ಹಿಂದಷ್ಟೇ ಪರಿಚಿತವಾಗಿದ್ದ ಗೆಳೆಯ ಅಜೀಜ್ ಖಾನ್ನನ್ನ ತುಂಡು ತುಂಡಾಗಿ ಕತ್ತರಿಸಿ ಈಗ ಜೈಲು ಸೇರಿದ್ದಾನೆ. ಅಂದಹಾಗೆ ಈತ ಮೃತ ಅಜೀಜ್ ಖಾನ್ ಬಳಿ 3 ಲಕ್ಷ ಸಾಲ ಪಡೆದಿದ್ದ. ಸೆಕ್ಯೂರಿಟಿಗೋಸ್ಕರ ಅಜೀಜ್ ಖಾನ್ ಯಾಸಿನ್ ಸಹಿ ಮಾಡಿ 8 ಚೆಕ್ಗಳನ್ನು ತೆಗೆದುಕೊಂಡಿದ್ದ. ನಂತರ ಯಾಸಿನ್ ಸಾಲವನ್ನ ಹಿಂತಿರುಗಿಸಿದ್ದ. ಆದರೆ ಅಜೀಜ್ ಖಾನ್ ಚೆಕ್ ಅನ್ನ ಹಿಂತಿರುಗಿಸಿರಲಿಲ್ಲ. ಇದರಿಂದ ಕೆರಳಿದ್ದ ಯಾಸಿನ್ ಕಳೆದ ತಿಂಗಳು ಅಜೀಜ್ನನ್ನ ತನ್ನ ಮನೆಗೆ ಕರೆಸಿ ತುಂಡು ತುಂಡಾಗಿ ಕತ್ತರಿಸಿದ್ದಾನೆ. ಮಾನವ ಶರೀರದ ಮುಖ್ಯ ಈ ಟಾರ್ಸೋ ಇದು ಒಂದು ರಿಕವರ್ ಆಯಿತು. ಇದರ ಆಧಾರದ ಮೇಲೆ ಒಂದು ಕೊಲೆ ಪ್ರಕರಣನ ನಾವು ದಾಖಲೆ ಮಾಡಿಕೊಂಡು ಒಂದು ವಿಶೇಷ ತಂಡ ರಚಿಸಿ ಈ ದೇಹ ಯಾರ್ದು, ಯಾರು ಅದನ್ನು ಅಲ್ಲಿಗೆ ತಂದು ಹಾಕಿದ್ದಾರೆ, ಏನು ಕೊಲೆಯ ಹಿನ್ನೆಲೆ ಏನು, ಈ ಎಲ್ಲ ಒಂದು ಅಂಶಗಳ ಬಗ್ಗೆ ನಾವು ವಿಸ್ತೃತವಾದ ಒಂದು ತನಿಖೆ ಪ್ರಾರಂಭಿಸಿದ್ವಿ. ಇದರ ಜಾಡು ಹುಡುಕಿದಾಗ ನಮಗೆ ಶಿವಾಜಿನಗರ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿ ಅಜೀಜ್ ಖಾನ್ ಅನ್ನೋ ವ್ಯಕ್ತಿ, ಈತ 25ರಿಂದ ಅವರ ಮನೆಗೆ ವಾಪಸ್ ಹೋಗಿಲ್ಲ, ಕಾಣೆ ಆಗಿದ್ದಾರೆ ಅನ್ನೋ ಒಂದು ದೂರನ್ನ ನಾವು ಪರಿಶೀಲಿಸಿ ನೋಡಿದ್ವಿ. ಇನ್ನು ಶವದ ಕೈಕಾಲು ರುಂಡುಗಳನ್ನ ಹರಿತವಾದ ಕತ್ತಿಯಿಂದ ಕತ್ತರಿಸಿ ಅದನ್ನ ಫ್ರಿಡ್ಜ್ನಲ್ಲಿಟ್ಟಿದ್ದ. ನಂತರ ರಾತ್ರಿಯಾಗುತ್ತಿದ್ದಂತೆ ಆ ಶವವನ್ನ ಮೂಟೆಯಲ್ಲಿ ತುಂಬಿ ತನ್ನ ಕೈನೆಟಿಕ್ ಹೊಂಡಾದಲ್ಲಿ ಸಾಗಿಸಿ ಶಾಂಪುರ ಬಳಿ ಎಸೆದು ಬಂದಿದ್ದ. ಬಳಿಕ ತುಂಡರಿಸಿದ್ದ ಕೈಕಾಲುಗಳನ್ನ ಮೂಟೆ ಕಟ್ಟಿ ನಾಗೇನಹಳ್ಳಿ ರೈಲ್ವೆ ಟ್ರ್ಯಾಕ್ ಬಳಿ ಎಸೆದಿದ್ದ. ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಅವರ ಸಂಬಂಧಿಕರನ್ನೆಲ್ಲ ಕರೆಸಿ ತೋರಿಸಿದಾಗ ಈ ದೇಹದ ಏನು ಬೇರೆ ಬೇರೆ ಭಾಗಗಳಿತ್ತು ಇದೆಲ್ಲ ಅಜೀಜ್ ಖಾನ್ ಈತನದು ಅಂತ ನಮಗೆ ದೃಢಪಡ್ತು. ಈ ಅಜೀಜ್ ಖಾನ್ನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಈತ ಈ ಸ್ಕ್ರಾಪ್ ಬಿಸ್ನೆಸ್ ಮಾಡ್ಕೊಂಡಿದ್ದು. ಈತನಿಗೆ ಇದು ಈ ಕುದುರೆ ಜೂಜಾಡುವ ಚಟ ಅತಿಯಾಗಿತ್ತು ಅಂತ ಈ ಬಲ್ಲ ಮತ್ತು ನಂಬಲರ್ಹ ಮೂಲಗಳಿಂದ ನಮಗೆ ತಿಳಿತು. ಆ ಒಂದು ಲೈನ್ನಲ್ಲಿ ನಾವು ನಮ್ಮ ತನಿಖಾ ತಂಡ ಅದರ ಜಾಡು ಹಿಡಿದು ಈಗ ಕೊಲೆ ಆಗಿರೋ ವಿಧಾನ, ಆರೋಪಿ ಎಲ್ಲ ನಮಗೆ ಗೊತ್ತಾಗಿದೆ. ಆರೋಪಿಯನ್ನು ನಾವು ಯಶಸ್ವಿಯಾಗಿ ಬಂಧಿಸಿದ್ದೇವೆ. ಅಂತೂ ಪೊಲೀಸರ ವಿಚಾರಣೆ ವೇಳೆ ಯಾಸಿನ್ ಸತ್ಯಾಂಶವನ್ನ ಹೊರಹಾಕಿದ್ದಾನೆ. ಮಾಡಿದ ತಪ್ಪಿಗಾಗಿ ಕಂಬಿ ಹಿಂದೆ ನಿಂತಿದ್ದಾನೆ. ಕ್ಯಾಮರಾಮನ್ ಸತೀಶ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.
ನಮ್ಮ ಬೆಂಗಳೂರು ಮುಂದುವರೆಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ.